ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ನನ್ನ ಹೆಸರು ಸಂತೋಷ್ ಅಂತ. ನಾ ಈ ಚಾನಲ್ ಒಳಗೆ ಫಿಸಿಕ್ಸ್ ಮತ್ತು ಮ್ಯಾಥಮೆಟಿಕ್ಸ್ ಕಾನ್ಸೆಪ್ಟ್ಸ್ ಅನ್ನ ಡಿಸ್ಕಸ್ ಮಾಡ್ತೀನಿ. ಗೈಸ್, ಇವತ್ತಿನ ಈ ವಿಡಿಯೋ ಒಳಗೆ ನಾನು ಕರೆಂಟ್ ಎಲೆಕ್ಟ್ರಿಸಿಟಿ ಚಾಪ್ಟರ್ದಿಂದ ಲಾಸ್ಟ್ 5 ಇಯರ್ಸ್ KCET ಒಳಗೆ ಬಂದಿರತಕ್ಕಂಥ ಕ್ವಶನ್ಸ್ ಅನ್ನ ಡಿಸ್ಕಸ್ ಮಾಡ್ತೀನಿ. ನಾನು ಈಗಾಗಲೇ ಈ ಚಾಪ್ಟರ್ಗೆ ಸಂಬಂಧಪಟ್ಟಂಗೆ ಸ್ವಲ್ಪ ಕ್ವಶನ್ಸ್ ಅನ್ನ ಡಿಸ್ಕಸ್ ಮಾಡೀನಿ. ಒಂದ್ ವೇಳೆ ನೀವು ಆ ವಿಡಿಯೋನ ನೋಡಿರಲಿಲ್ಲಪ್ಪ ಅಂತಂದ್ರೆ ಅದರ ಲಿಂಕ್ ಅನ್ನ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಕೊಟ್ಟಿನಿ, ಅಥವಾ ನೀವು ಐ ಬಟನ್ ಮೇಲೆ ಕ್ಲಿಕ್ ಮಾಡೋ ಮೂಲಕನೂ ಆ ವಿಡಿಯೋನ ನೋಡ್ಕೊಂಡ್ ಬರ್ಬೋದು. ಇನ್ನು ಈ ವಿಡಿಯೋಗೆ ಬರೋದಾದ್ರೆ ಇಲ್ಲಿ ಅಗೇನ್ ನಾನು 8 ಕ್ವಶನ್ಸ್ ಅನ್ನ ಡಿಸ್ಕಸ್ ಮಾಡ್ತೀನಿ. ಇಲ್ಲಿ ಕ್ವಶನ್ಸ್ಗೆ ಆನ್ಸರ್ ಜೊತೆಗೆ ನಿಮಗೆ ಕಾನ್ಸೆಪ್ಟ್ಸ್ ಅನ್ನ ಕೂಡ ಕ್ಲಿಯರ್ ಮಾಡಲಿಕ್ಕೆ ನಾನು ಟ್ರೈ ಮಾಡ್ತೀನಿ. ಅದಕ್ಕಾಗಿ ನೀವು ವಿಡಿಯೋನ ಸ್ಕಿಪ್ ಮಾಡಲಾರ್ದೆ ಕಡಿತನ ನೋಡಬೇಕು. ಸೊ ಗೈಸ್, ವಿದೌಟ್ ವೇಸ್ಟಿಂಗ್ ಮಚ್ ಆಫ್ ಅವರ್ ಟೈಮ್, ಲೆಟ್ಸ್ ಗೆಟ್ ಸ್ಟಾರ್ಟ್. ಗೈಸ್, ಮೊದಲಿಗೆ ಕ್ವಶನ್ ನಂಬರ್ 1. ಈ ಕ್ವಶನ್ ಅನ್ನ 2017 ಕೇಳಿದ್ರು. ಕ್ವಶನ್ ಏನಪ್ಪಾ ಅಂತಂದ್ರೆ, a piece of copper is to be shaped into a conducting wire of maximum resistance. The suitable length and diameter are dash and dash respectively. Option number 1, L and D. Option number 2, 2L and D. Option number 3, L by 2 and 2D. Option number 4, 2L and D by 2. ಗೈಸ್, ಒಂದು ಗಿವನ್ ಕಂಡಕ್ಟಿಂಗ್ ವೈರ್ ರೆಸಿಸ್ಟೆನ್ಸ್ ಎರಡು ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ಮೇಲೆ ಡಿಪೆಂಡ್ ಆಗಿರ್ತದೆ. ಒಂದು ಲೆಂತ್ ಆಫ್ ಅ ಕಂಡಕ್ಟರ್, ಇನ್ನೊಂದು ಕ್ರಾಸ್ ಸೆಕ್ಷನಲ್ ಏರಿಯಾ ಆಫ್ ದಿ ಕಂಡಕ್ಟರ್. ಇಲ್ಲಿ ಇವೆರಡು ಫ್ಯಾಕ್ಟರ್ಸ್ ಮೇಲೆ ರೆಸಿಸ್ಟೆನ್ಸ್ ಯಾವ ರೀತಿ ಡಿಪೆಂಡ್ ಆಗೈತಪ್ಪ ಅಂತಂದ್ರೆ, ರೆಸಿಸ್ಟೆನ್ಸ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದಿ ಲೆಂತ್ ಆಫ್ ದಿ ಕಂಡಕ್ಟರ್. ಅಂದ್ರೆ ಒಂದು ಕಂಡಕ್ಟರ್ನ ಲೆಂತ್ ಅನ್ನ ನಾವು ಇನ್ಕ್ರೀಸ್ ಮಾಡಿದ್ರೆ ಅದರ ರೆಸಿಸ್ಟೆನ್ಸ್ ಕೂಡ ಇನ್ಕ್ರೀಸ್ ಆಗುತ್ತೆ. ಇನ್ನು ರೆಸಿಸ್ಟೆನ್ಸ್ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಕ್ರಾಸ್ ಸೆಕ್ಷನಲ್ ಏರಿಯಾ ಎ. ಅಂದ್ರೆ ಒಂದು ಕಂಡಕ್ಟರ್ನ ಕ್ರಾಸ್ ಸೆಕ್ಷನಲ್ ಏರಿಯಾನ ನಾನು ಇನ್ಕ್ರೀಸ್ ಮಾಡಿದ್ರೆ ಅದರ ರೆಸಿಸ್ಟೆನ್ಸ್ ಇಲ್ಲಿ ಡಿಕ್ರೀಸ್ ಆಗುತ್ತೆ. ಇನ್ನು ಇವೆರಡು ರಿಲೇಷನ್ ಅನ್ನ ಕಂಬೈನ್ ಮಾಡಿ ರೆಸಿಸ್ಟೆನ್ಸ್ಗೆ ಒಂದು ಎಕ್ಸ್ಪ್ರೆಷನ್ ಅನ್ನ ಬರೆದ್ರೆ ರೆಸಿಸ್ಟೆನ್ಸ್ ಆರ್ ಇಸ್ ಈಕ್ವಲ್ ಟು ರೋ ಎಲ್ ಡಿವೈಡೆಡ್ ಬೈ ಎ. ಇಲ್ಲಿ ರೋ ಅಂದ್ರೆ ರೆಸಿಸ್ಟಿವಿಟಿ ಆಫ್ ದಿ ಕಂಡಕ್ಟರ್, ಅದು ಕಾನ್ಸ್ಟೆಂಟ್ ಇರ್ತೈತಿ. ಇನ್ನು ಎಲ್ ಅಂದ್ರೆ ಲೆಂತ್ ಆಫ್ ದಿ ಕಂಡಕ್ಟರ್, ಎ ಅಂದ್ರೆ ಕ್ರಾಸ್ ಸೆಕ್ಷನಲ್ ಏರಿಯಾ ಆಫ್ ದಿ ಕಂಡಕ್ಟರ್. ಇನ್ನು ಒಂದು ಕಂಡಕ್ಟಿಂಗ್ ವೈರ್ನ ಶೇಪ್ ಸಿಲಿಂಡ್ರಿಕಲ್ ಇರ್ತೈತಿ, ಮತ್ತೆ ಅದರ ಕ್ರಾಸ್ ಸೆಕ್ಷನಲ್ ಏರಿಯಾ ಶೇಪ್ ಸರ್ಕ್ಯುಲರ್ ಇರ್ತೈತಿ. ಸೊ ಅದಕ್ಕೆ ನಾನು ರೆಸಿಸ್ಟೆನ್ಸ್ ಆರ್ ಈಕ್ವಲ್ ಟು ಏನ್ ಬರೀಬಹುದು, ರೋ ಎಲ್ ಡಿವೈಡೆಡ್ ಬೈ ಪೈ ಆರ್ ಸ್ಕ್ವೇರ್. ಪೈ ಆರ್ ಸ್ಕ್ವೇರ್ ಅಂದ್ರೆ ಏರಿಯಾ ಆಫ್ ದಿ ಸರ್ಕಲ್, ರೈಟ್? ಅದನ್ನ ಇನ್ ಟರ್ಮ್ಸ್ ಆಫ್ ಡಯಾಮೀಟರ್ ಬರೆದ್ರೆ ನಾನು ಆರ್ ಇಸ್ ಈಕ್ವಲ್ ಟು ರೋ ಎಲ್ ಡಿವೈಡೆಡ್ ಬೈ ಪೈ ಡಿ ಸ್ಕ್ವೇರ್ ಬೈ 4. ಇನ್ ಟರ್ಮ್ಸ್ ಆಫ್ ಡಯಾಮೀಟರ್ ದಿಸ್ ಇಸ್ ದಿ ಎಕ್ಸ್ಪ್ರೆಷನ್ ಫಾರ್ ರೆಸಿಸ್ಟೆನ್ಸ್. ನೆಕ್ಸ್ಟ್ ಇಲ್ಲಿ ನೀವು ನೋಡಿದ್ರ ಎಲ್ಲ ಕಾನ್ಸ್ಟೆಂಟ್ ಟರ್ಮ್ ಅನ್ನ ಒಂದ್ ಕಡೆ ತಗೊಂಡಿನಿ. ಆರ್ ಇಸ್ ಈಕ್ವಲ್ ಟು 4 ರೋ ಡಿವೈಡೆಡ್ ಬೈ ಪೈ ಇಂಟು ಎಲ್ ಬೈ ಡಿ ಸ್ಕ್ವೇರ್. ಸೊ ಇದರಿಂದ ನಮ್ಗೆ ಏನು ಗೊತ್ತಾಗುತ್ತಪ್ಪ ಅಂತಂದ್ರೆ, ರೆಸಿಸ್ಟೆನ್ಸ್ ಆಫ್ ಅ ಗಿವನ್ ಮಟೀರಿಯಲ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದಿಸ್ ರೇಷಿಯೋ. ಯಾಕಂದ್ರೆ ಇವಷ್ಟು ಕಾನ್ಸ್ಟೆಂಟ್ ಅದಾವ, ರೆಸಿಸ್ಟೆನ್ಸ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಎಲ್ ಬೈ ಡಿ ಸ್ಕ್ವೇರ್. ಇನ್ನು ಗಿವನ್ ಕ್ವಶನ್ಗೆ ಬರೋದಾದ್ರೆ, ಈ ಕ್ವಶನ್ ಒಳಗೆ ಅವ್ರು ಏನ್ ಹೇಳ್ಯಾರಪ್ಪ ಅಂತಂದ್ರೆ, ಒಂದು ಪೀಸ್ ಆಫ್ ಕಾಪರ್ ಅನ್ನ ಅವರು ಒಂದು ವೈರ್ ರೂಪದೊಳಗೆ ಏನಪ್ಪ ಶೇಪ್ ಮಾಡ್ಯಾರ. ಈ 4 ಆಪ್ಷನ್ ಒಳಗ ಯಾವ ಕೇಸ್ ಒಳಗ ರೆಸಿಸ್ಟೆನ್ಸ್ ಮ್ಯಾಕ್ಸಿಮಮ್ ಇರ್ತೈತೆ ಅನ್ನೋದನ್ನ ನಾವಿಲ್ಲಿ ಹೇಳಬೇಕು. ಅದಕ್ಕೆ ನಾನು ಏನ್ ಮಾಡ್ತೀನಿ, 4 ಆಪ್ಷನ್ಸ್ ಏನದಾವಲ್ಲ ಅದ್ರೊಳಗ ಎಲ್ ಬೈ ಡಿ ಸ್ಕ್ವೇರ್ ರೇಷಿಯೋನ ಕಂಡು ಹಿಡಿತೀನಿ. ಯಾವ ಕೇಸ್ ಒಳಗ ಎಲ್ ಬೈ ಡಿ ಸ್ಕ್ವೇರ್ ವ್ಯಾಲ್ಯೂ ಮ್ಯಾಕ್ಸಿಮಮ್ ಇರ್ತೈತೋ ಸೊ ದ್ಯಾಟ್ ವಿಲ್ ಬಿ ಅವರ್ ಆನ್ಸರ್. ಗೈಸ್, ಮೊದಲನೇ ಆಪ್ಷನ್ ಒಳಗ ಲೆಂತ್ ಎಲ್ ಐತಿ, ಕ್ಯಾಪಿಟಲ್ ಎಲ್, ಡಯಾಮೀಟರ್ ಡಿ ಐತಿ. ಸೊ ಎಲ್ ಬೈ ಡಿ ಸ್ಕ್ವೇರ್ ರೇಷಿಯೋ ಏನ್ ಬರ್ತೈತಿ, ಕ್ಯಾಪಿಟಲ್ ಎಲ್ ಬೈ ಡಿ ಸ್ಕ್ವೇರ್ ಬರ್ತೈತಿ. ಇನ್ನು ಎರಡನೇ ಆಪ್ಷನ್ ಒಳಗ ಲೆಂತ್ ಏನೈತಿ 2L ಐತಿ, ಮತ್ತೆ ಡಯಾಮೀಟರ್ ಡಿ ಐತಿ. ಸೊ ಎಲ್ ಬೈ ಡಿ ಸ್ಕ್ವೇರ್ ರೇಷಿಯೋ ಏನ್ ಬರ್ತೈತಿ, 2L ಡಿವೈಡೆಡ್ ಬೈ ಡಿ ಸ್ಕ್ವೇರ್ ಬರ್ತೈತಿ. ಇನ್ನು ಮೂರನೇ ಆಪ್ಷನ್ ಒಳಗ ಲೆಂತ್ ಎಲ್ ಬೈ 2 ಐತಿ, ಡಯಾಮೀಟರ್ ಏನೈತಿ 2D ಐತಿ. ಸೊ ಎಲ್ ಬೈ ಡಿ ಸ್ಕ್ವೇರ್ ರೇಷಿಯೋ ಏನ್ ಬರ್ತೈತಿ, ಎಲ್ ಬೈ 2 ಡಿವೈಡೆಡ್ ಬೈ 2D ಹೋಲ್ ಸ್ಕ್ವೇರ್. ಸೊ 2D ಹೋಲ್ ಸ್ಕ್ವೇರ್ ಅಂದ್ರೆ 4D ಸ್ಕ್ವೇರ್ ಬರ್ತೈತಿ. ಈ 2 ಕೆಳಗಡೆ ಬಂದ್ರೆ ಎಲ್ ಬೈ 8D ಸ್ಕ್ವೇರ್ ಬರ್ತೈತಿ. ಸೊ ದಿಸ್ ಇಸ್ ಥರ್ಡ್ ಆಪ್ಷನ್ ಅಂತ. ಇನ್ನು ನಾಲ್ಕನೇ ಆಪ್ಷನ್ ಒಳಗ ಲೆಂತ್ 2L ಐತಿ, ಡಯಾಮೀಟರ್ D ಬೈ 2 ಐತಿ. ಸೊ ಎಲ್ ಬೈ ಡಿ ಸ್ಕ್ವೇರ್ ರೇಷಿಯೋ ಏನ್ ಬರ್ತೈತಿ, 2L ಡಿವೈಡೆಡ್ ಬೈ D ಬೈ 2 ಹೋಲ್ ಸ್ಕ್ವೇರ್. D ಬೈ 2 ಹೋಲ್ ಸ್ಕ್ವೇರ್ ಅಂದ್ರೆ D ಸ್ಕ್ವೇರ್ ಬೈ 4 ಬರ್ತೈತಿ. 4 ಮೇಲ್ಗಡೆ ಹೋದ್ರೆ 4 ಇಂಟು 2 8L ಬೈ ಡಿ ಸ್ಕ್ವೇರ್. ಇಲ್ಲಿ 4 ಆಪ್ಷನ್ ಅನ್ನ ನೀವು ಕಂಪೇರ್ ಮಾಡಿದ್ರೆ ಫೋರ್ತ್ ಆಪ್ಷನ್ ಒಳಗ ಎಲ್ ಬೈ ಡಿ ಸ್ಕ್ವೇರ್ ರೇಷಿಯೋ ಮ್ಯಾಕ್ಸಿಮಮ್ ಐತಿ. ಸೊ ದಿಸ್ ಕೇಸ್ ಒಳಗ ಏನಪ್ಪ ರೆಸಿಸ್ಟೆನ್ಸ್ ಕೂಡ ಮ್ಯಾಕ್ಸಿಮಮ್ ಇರ್ತೈತಿ. ಸೊ ಆನ್ಸರ್ ಟು ದಿಸ್ ಕ್ವಶನ್ ಇಸ್ ಆಪ್ಷನ್ ನಂಬರ್ 4. ಗೈಸ್, ನೆಕ್ಸ್ಟ್ ಕ್ವಶನ್ ನಂಬರ್ 2. ಈ ಕ್ವಶನ್ ಅನ್ನು ಕೂಡ 2017 ಕೇಳಿದ್ರು. ಕ್ವಶನ್ ಏನಪ್ಪಾ ಅಂತಂದ್ರೆ, of the following graph, the one that correctly represents the IV characteristics of a ohmic device. ಇಲ್ಲಿ 4 ಗ್ರಾಫ್ಸ್ ಅನ್ನ ಕೊಟ್ಟಾರ. ಈ 4 ಗ್ರಾಫ್ ಒಳಗ ಯಾವುದು ಕರೆಕ್ಟ್ಲಿ IV ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ohmic ಡಿವೈಸ್ ಅನ್ನ ರಿಪ್ರೆಸೆಂಟ್ ಮಾಡ್ತೈತೆ ಅನ್ನೋದನ್ನ ನಾವಿಲ್ಲಿ ಹೇಳಬೇಕು. ಗೈಸ್, ohmic ಡಿವೈಸ್ ಇಸ್ ದಿ ಡಿವೈಸ್ ವಿಚ್ obeys Ohm's law. ಅಂದ್ರೆ Ohm's law ನ ಒಬೇ ಮಾಡ್ತಕ್ಕಂತ ಯಾವುದೇ ಒಂದು ಡಿವೈಸ್ ಅನ್ನ ನಾವು ohmic ಡಿವೈಸ್ ಅಂತ ಹೇಳಿ ಕರಿತೀವಿ. ಇನ್ನು Ohm's law ನಮಗೆ ಏನ್ ಹೇಳುತ್ತಪ್ಪ ಅಂತಂದ್ರೆ, the electric current I through the device is directly proportional to the voltage across the device. ಅಂದ್ರೆ current I is directly proportional to the potential difference across the device. ನಾವು potential difference ಅನ್ನ increase ಮಾಡಿದ್ರೆ current through that device also increases. ಅದಕ್ಕೆ ರಿಲೇಷನ್ ನಮ್ಮ ಕಡೆ ಏನೈತಿ, V is equal to R into I. ಇಲ್ಲಿ V ಅಂದ್ರೆ potential difference across the device, R ಅಂದ್ರೆ resistance of the device, ಇನ್ನು I ಅಂದ್ರೆ current through the device.
ಇಲ್ಲಿ ನೀವು ನೋಡಿದ್ರ ವಿ ಮತ್ತು ಐ ಮಧ್ಯೆ ಲೀನಿಯರ್ ರಿಲೇಶನ್ಶಿಪ್ ಐತಿ. ವಿ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಐ. ಇನ್ನು ಇದನ್ನ ನಾವು ಗ್ರಾಫಿಕಲಿ ರಿಪ್ರೆಸೆಂಟ್ ಮಾಡಿದ್ರೆ ವಿ ರಿಪ್ರೆಸೆಂಟ್ ಇಟ್ ಬೈ ಅ ಸ್ಟ್ರೇಟ್ ಲೈನ್. ವಿ ಇನ್ಕ್ರೀಸ್ ಮಾಡಿದ್ರೆ ಐ ಕೂಡ ಇನ್ಕ್ರೀಸ್ ಆಗುತ್ತಾ ಲೀನಿಯರ್ಲಿ. ಸೊ ಕ್ವಶನ್ ಒಳಗೆ ಏನು ಹೇಳ್ಯಾರಪ್ಪ ಅಂತಂದ್ರೆ ವಿಚ್ ಅಮಾಂಗ್ 4 ಗ್ರಾಫ್ಸ್ ವಿಲ್ ರಿಪ್ರೆಸೆಂಟ್ ವಿ ಐ ಕ್ಯಾರೆಕ್ಟರಿಸ್ಟಿಕ್ಸ್ ಅಥವಾ ಐ ವಿ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ಓಮಿಕ್ ಡಿವೈಸ್ ಅಂತ ಹೇಳಿ ಕೇಳ್ಯಾರ. ಸೊ ಸ್ಟ್ರೇಟ್ ಲೈನ್ ಇರ್ತಕ್ಕಂಥ ಗ್ರಾಫ್ ಅಂದ್ರೆ ಆಪ್ಷನ್ ನಂಬರ್ 3 ಇಸ್ ದಿ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಗೈಸ್ ನೆಕ್ಸ್ಟ್ ಕ್ವಶನ್ ನಂಬರ್ 3. ಈ ಕ್ವಶನ್ ಅನ್ನು ಕೂಡ 2017 ಕೇಳಿದ್ರು. ಕ್ವಶನ್ ಏನಪ್ಪಾ ಅಂತಂದ್ರೆ ದಿ ವ್ಯಾಲ್ಯೂ ಆಫ್ ಐ ಇನ್ ದಿ ಫಿಗರ್ ಶೋನ್ ಬಿಲೋ ಈಸ್ ಆಪ್ಷನ್ ನಂಬರ್ 1 8 ಆಂಪಿಯರ್, ಆಪ್ಷನ್ ನಂಬರ್ 2 21 ಆಂಪಿಯರ್, ಆಪ್ಷನ್ ನಂಬರ್ 3 19 ಆಂಪಿಯರ್, ಆಪ್ಷನ್ ನಂಬರ್ 4 ಆಂಪಿಯರ್. ಗೈಸ್ ಈ ಕ್ವಶನ್ ಒಳಗೆ ಅವ್ರು ನಮಗೆ ಈ ರೀತಿ ಒಂದು ನೆಟ್ವರ್ಕ್ ಅನ್ನು ಕೊಟ್ಟಾರ. ಇಲ್ಲಿ ನೀವು ನೋಡಿದ್ರೆ ಡಿಫರೆಂಟ್ ಪಾರ್ಟ್ಸ್ ಆಫ್ ದಿ ನೆಟ್ವರ್ಕ್ ಒಳಗೆ ಎಷ್ಟೆಷ್ಟು ಕರೆಂಟ್ ಫ್ಲೋ ಆಗತೈತಿ ಅನ್ನೋದು ಕೂಡ ಕೊಟ್ಟಾರ. ಇಲ್ಲಿ ಕ್ವಶನ್ ಏನಪ್ಪಾ ಅಂತಂದ್ರೆ ವಿ ನೀಡ್ ಟು ಫೈಂಡ್ ದಿ ವ್ಯಾಲ್ಯೂ ಆಫ್ ಐ. ಈ ಪಾರ್ಟ್ ಒಳಗೆ ಫ್ಲೋ ಆಗ್ತಕ್ಕಂಥ ಕರೆಂಟ್ ಐದು ವ್ಯಾಲ್ಯೂವನ್ನು ನಾವಿಲ್ಲಿ ಕಂಡುಹಿಡಿಬೇಕು. ಅದಕ್ಕಾಗಿ ನಾನು ಕಿರ್ಚಾಫ್ ಜಂಕ್ಷನ್ ರೂಲ್ ಅನ್ನು ಯೂಸ್ ಮಾಡ್ತೀನಿ. ಈ ಜಂಕ್ಷನ್ ರೂಲ್ ನಮಗೆ ಏನು ಹೇಳುತ್ತಪ್ಪ ಅಂತಂದ್ರೆ ಅಟ್ ಎನಿ ಜಂಕ್ಷನ್ ದಿ ಸಮ್ ಆಫ್ ಕರೆಂಟ್ಸ್ ಎಂಟರಿಂಗ್ ದಿ ಜಂಕ್ಷನ್ ಇಸ್ ಈಕ್ವಲ್ ಟು ಸಮ್ ಆಫ್ ಕರೆಂಟ್ಸ್ ಲೀವಿಂಗ್ ದಿ ಜಂಕ್ಷನ್. ಅಂದ್ರೆ ಒಂದು ಜಂಕ್ಷನ್ ಒಳಗೆ ಎಷ್ಟು ಕರೆಂಟ್ ಎಂಟರ್ ಆಗುತ್ತೋ ಅಷ್ಟೇ ಕರೆಂಟ್ ಆ ಜಂಕ್ಷನ್ ಇಂದ ಹೊರಗಡೆ ಹೋಗುತ್ತೆ ಅಂತ ಹೇಳಿ ಆ ರೂಲ್ ನಮಗೆ ಹೇಳುತ್ತೆ. ಇಲ್ಲಿ ನಮಗೆ ನೋಡ್ಲಿಕ್ಕೆ 4 ಜಂಕ್ಷನ್ಸ್ ಇರ್ತಾವೆ, 1 2 3 4. ಈ 4 ಜಂಕ್ಷನ್ಗೆ ಕಿರ್ಚಾಫ್ ಜಂಕ್ಷನ್ ರೂಲ್ ಅನ್ನು ಅಪ್ಲೈ ಮಾಡಿ ನಾನು ಈ ಕರೆಂಟ್ ವ್ಯಾಲ್ಯೂನ ಕಂಡು ಹಿಡಿತೀನಿ. ಇಲ್ಲಿ ಮೊದಲನೇ ಜಂಕ್ಷನ್ ಒಳಗೆ ನೀವು ನೋಡಿದ್ರೆ 20 ಆಂಪಿಯರ್ ಎಂಟರ್ ಆಗತೈತಿ ಮತ್ತೆ 5 ಆಂಪಿಯರ್ ಹೊರಗಡೆ ಹೊಂಟೈತಿ. ಸೊ 20 ಆಂಪಿಯರ್ ಎಂಟರ್ ಆಗತೈತಿ, 5 ಆಂಪಿಯರ್ ಹೊರಗಡೆ ಹೊಂಟೈತಿ. ಸೊ ಇಲ್ಲಿಂದ ಈ ಬ್ರಾಂಚ್ ಒಳಗಿಂದ 15 ಆಂಪಿಯರ್ ಹೊರಗಡೆ ಹೋಗಬೇಕು. ಸೊ 15 + 5 = 20. ಇನ್ನು ಎರಡನೇ ಜಂಕ್ಷನ್ಗೆ ಬಂದ್ರೆ ಇಲ್ಲಿ 4 ಎಂಟರ್ ಆಗತೈತಿ ಮತ್ತೆ 15 ಕೂಡ ಎಂಟರ್ ಆಗತೈತಿ. ಸೊ ಈ ಬ್ರಾಂಚ್ ಇಂದ 19 ಹೊರಗಡೆ ಹೋಗಬೇಕು. 15 + 4 19 ಹೊರಗಡೆ ಹೋಗಬೇಕು. ಇನ್ನು ಮೂರನೇ ಜಂಕ್ಷನ್ ಇಲ್ಲಿ ಬಂದ್ರೆ ನೀವು 5 ಎಂಟರ್ ಆಗತೈತಿ, 3 ಹೊರಗಡೆ ಹೊಂಟೈತಿ. ಸೊ 2 ಹೊರಗಡೆ ಹೋಗ್ಬೇಕು ಇಲ್ಲಿಂದ. ಸೊ 2 + 3 = 5. ಇನ್ನು ಇಲ್ಲಿ 19 ಎಂಟರ್ ಆಕತಿ, 2 ಕೂಡ ಎಂಟರ್ ಆಕತಿ. ಸೊ ಇಲ್ಲಿಂದ ಇದು 21 ಆಂಪಿಯರ್ ಹೊರಗಡೆ ಹೋಗಬೇಕು. ಸೊ ವ್ಯಾಲ್ಯೂ ಆಫ್ ಕರೆಂಟ್ I is equal to 21 ಆಂಪಿಯರ್. ಆನ್ಸರ್ ಟು ದಿಸ್ ಕ್ವಶನ್ ಇಸ್ ಆಪ್ಷನ್ ನಂಬರ್ 2. ಗೈಸ್ ನೆಕ್ಸ್ಟ್ ಕ್ವಶನ್ ನಂಬರ್ 4. ಈ ಕ್ವಶನ್ ಅನ್ನು ಕೂಡ 2017 ಕೇಳಿದ್ರು. ಕ್ವಶನ್ ಏನಪ್ಪಾ ಅಂತಂದ್ರೆ ದಿ ಪವರ್ ಡಿಸಿಪೇಟೆಡ್ ಇನ್ 3 ಓಮ್ ರೆಸಿಸ್ಟೆನ್ಸ್ ಇನ್ ದಿ ಫಾಲೋವಿಂಗ್ ಸರ್ಕ್ಯೂಟ್ ಈಸ್ ಆಪ್ಷನ್ ನಂಬರ್ 1 0.75 ವ್ಯಾಟ್, ಆಪ್ಷನ್ ನಂಬರ್ 2 0.25 ವ್ಯಾಟ್, ಆಪ್ಷನ್ ನಂಬರ್ 3 1 ವ್ಯಾಟ್, ಆಪ್ಷನ್ ನಂಬರ್ 4 0.5 ವ್ಯಾಟ್. ಗೈಸ್ ಈ ಕ್ವಶನ್ ಒಳಗೆ ಅವ್ರು ನಮಗೆ ಈ ರೀತಿ ಒಂದು ನೆಟ್ವರ್ಕ್ ಅನ್ನ ಕೊಟ್ಟಾರೆ. ಇಲ್ಲಿ ಕ್ವಶನ್ ಏನಪ್ಪಾ ಅಂತಂದ್ರೆ ಈ 3 ಓಮ್ ರೆಸಿಸ್ಟೆನ್ಸ್ ಒಳಗೆ ಎಷ್ಟು ಪವರ್ ಡಿಸಿಪೇಟ್ ಆಗಕತ್ತೈತಿ ಅನ್ನೋದನ್ನ ನಾವಿಲ್ಲಿ ಕಂಡುಹಿಡಿಬೇಕು. ಏನ್ ಕಂಡುಹಿಡಬೇಕು? ಪವರ್ ಡಿಸಿಪೇಟೆಡ್ ಇನ್ 3 ಓಮ್ ರೆಸಿಸ್ಟೆನ್ಸ್. ಇನ್ನು ಪವರ್ ಡಿಸಿಪೇಟೆಡ್ ನಮ್ಮ ಕಡೆ ಫಾರ್ಮುಲಾ ಏನೈತಪ್ಪ ಅಂತಂದ್ರೆ ಪವರ್ P = I²R. I ಅಂದ್ರೆ ಇಲ್ಲಿ ಕರೆಂಟ್ ಥ್ರೂ ದಟ್ ರೆಸಿಸ್ಟರ್, ಇನ್ನು R ಅಂದ್ರೆ ರೆಸಿಸ್ಟೆನ್ಸ್ ಆಫ್ ದಿ ರೆಸಿಸ್ಟರ್. ಇಲ್ಲಿ ರೆಸಿಸ್ಟೆನ್ಸ್ ಗೊತ್ತಾಯ್ತು ನಮಗೆ 3 ಓಮ್ ಅಂತ ಹೇಳಿ, ಆದ್ರೆ ಕರೆಂಟ್ ಥ್ರೂ ದಿಸ್ 3 ಓಮ್ ರೆಸಿಸ್ಟರ್ ಗೊತ್ತಿಲ್ಲ. ಸೊ ಅದಕ್ಕೆ ನಾವು ಮೊದಲು ಇಲ್ಲಿ ಎಷ್ಟು ಕರೆಂಟ್ ಫ್ಲೋ ಆಗುತ್ತೆ ಅನ್ನೋದನ್ನ ಕಂಡುಹಿಡಿಬೇಕು. ಇನ್ನು ಇಲ್ಲಿ ಎಷ್ಟು ಕರೆಂಟ್ ಫ್ಲೋ ಆಗುತ್ತೆ ಅಂತ ಹೇಳಿ ನಮ್ಗೆ ಗೊತ್ತಾಗಬೇಕಂದ್ರೆ ನಮಗೆ ಟೋಟಲ್ ಕರೆಂಟ್ ಥ್ರೂ ದಿಸ್ ನೆಟ್ವರ್ಕ್ ಗೊತ್ತಿರಬೇಕು. ಈ ಟೋಟಲ್ ಎಂಟೈರ್ ನೆಟ್ವರ್ಕ್ ಒಳಗನೆ ಎಷ್ಟು ಕರೆಂಟ್ ಫ್ಲೋ ಆಗತೈತಿ ಅನ್ನೋದನ್ನ ಗೊತ್ತಿರಬೇಕು. ಅದನ್ನ ನಾನು ಇಲ್ಲಿ I ಅಂತ ಹೇಳಿ ಡಿನೋಟ್ ಮಾಡಿ. ಈ I ನಮಗೆ ಗೊತ್ತಾದ್ರೆ ಈ I ಒಳಗ I ಯಾವ್ಯಾವ ಪಾರ್ಟ್ ಒಳಗೆ ಎಷ್ಟೆಷ್ಟು ಡಿಸ್ಟ್ರಿಬ್ಯೂಟ್ ಆಗೈತೆ ಅನ್ನೋದನ್ನ ನಾವು ಕಂಡುಹಿಡಿಬಹುದು. ಆಮೇಲೆ ಕಂಡುಹಿಡಿದ ಮೇಲೆ ವಿ ಕ್ಯಾನ್ ಈಸಿಲಿ ಫೈಂಡ್ ದಿ ಪವರ್ ಡಿಸಿಪೇಟೆಡ್ ಇನ್ 3 ಓಮ್ ರೆಸಿಸ್ಟರ್. ಇನ್ನು ಈ I ವ್ಯಾಲ್ಯೂವನ್ನು ಕಂಡುಹಿಡಿಬೇಕಾದ್ರೆ ನಾವು ಈ ನೆಟ್ವರ್ಕ್ ಅನ್ನ ಸಿಂಪ್ಲಿಫೈ ಮಾಡ್ಕೋಬೇಕು. ಸಿಂಪ್ಲಿಫೈ ಮಾಡ್ಕೋಬೇಕಂದ್ರೆ ಏನಪ್ಪಾ ಅಂತಂದ್ರೆ ಇಲ್ಲಿ ನಾವು ಈ ಎಂಟೈರ್ ನೆಟ್ವರ್ಕ್ ಅನ್ನ ವಿ ಹ್ಯಾವ್ ಟು ರಿಪ್ಲೇಸ್ ಬೈ ಅ ಸಿಂಗಲ್ ರೆಸಿಸ್ಟರ್. ಅಂದ್ರೆ ಇನ್ ಅದರ್ ವರ್ಡ್ಸ್ ವಿ ಹ್ಯಾವ್ ಟು ಫೈಂಡ್ ದಿ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಆಫ್ ದಿ ನೆಟ್ವರ್ಕ್. ಇಲ್ಲಿ ನೀವು ಈ ನೆಟ್ವರ್ಕ್ ಒಳಗೆ ನೋಡಿದ್ರೆ ಈ 3 ಓಮ್ ರೆಸಿಸ್ಟೆನ್ಸ್ ಮತ್ತೆ ಈ 6 ಓಮ್ ರೆಸಿಸ್ಟೆನ್ಸ್ ಏನದಾವ ಇವೆರಡು ಪ್ಯಾರಲಲ್ ಕಾಂಬಿನೇಷನ್ ಒಳಗೆ ಅದಾವ. 3 ಓಮ್ ಅಂಡ್ 6 ಓಮ್ ದೇ ಆರ್ ಇನ್ ಪ್ಯಾರಲಲ್ ಕಾಂಬಿನೇಷನ್. ಯಾಕಪ್ಪ ಅಂತಂದ್ರೆ ಈ ಎರಡು ಎಂಡ್ಸ್ ಇಲ್ಲಿ ಒಂದೇ ಪಾಯಿಂಟ್ ನ ಕನೆಕ್ಟ್ ಆಗವ, ಇನ್ ಇವೆರಡು ಎಂಡ್ಸ್ ಕೂಡ ಒಂದೇ ಪಾಯಿಂಟ್ ಒಳಗೆ ಕನೆಕ್ಟ್ ಆಗ್ಯಾವ. ಇದು ಜಸ್ಟ್ ಶಾರ್ಟ್ ಸರ್ಕ್ಯೂಟ್. ಇಲ್ಲಿ ವೈರ್ ಅಷ್ಟೇ ಐತಿ, ಯಾವುದೇ ರೆಸಿಸ್ಟರ್ ಅಥವಾ ಬ್ಯಾಟರಿ ಇಲ್ಲ. ಸೊ ದೇ ಆರ್ ಕನೆಕ್ಟೆಡ್ ಅಟ್ ಅ ಸಿಂಗಲ್ ಪಾಯಿಂಟ್. ಸೊ ಇವೆರಡು ಪ್ಯಾರಲಲ್ ಕಾಂಬಿನೇಷನ್ ಒಳಗೆ ಇರೋದ್ರಿಂದ ಇವ್ರ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಎಷ್ಟಾಗುತ್ತೆ? R1 × R2 ಡಿವೈಡೆಡ್ ಬೈ R1 + R2. 18/9 ಅಂದ್ರೆ 2 ಓಮ್ ಆಗುತ್ತೆ. ನೆಕ್ಸ್ಟ್ ನಾನಿಲ್ಲಿ ಏನ್ ಮಾಡಬಹುದು? ಇವೆರಡು ರೆಸಿಸ್ಟರ್ಗಳನ್ನ ಸಿಂಗಲ್ 2 ಓಮ್ ರೆಸಿಸ್ಟರ್ಲೇ ರಿಪ್ಲೇಸ್ ಮಾಡಬಹುದು. ಅವಾಗ ಏನಾಗುತ್ತೆ ಸರ್ಕ್ಯೂಟ್ ಒಳಗೆ ವಿ ಹ್ಯಾವ್ 2 ಓಮ್ ರೆಸಿಸ್ಟರ್, 2 ಓಮ್ ರೆಸಿಸ್ಟರ್ ಅಂಡ್ 4 ಓಮ್ ರೆಸಿಸ್ಟರ್. ಇನ್ನು ಈ 2 ಓಮ್ ಎರಡು ಸೀರೀಸ್ ಒಳಗೆ ಇರೋದ್ರಿಂದ ಇವ್ರದ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಎಷ್ಟು ಬರ್ತೈತಿ? R1 + R2 ಅಂದ್ರೆ 4 ಓಮ್. ಸೊ ಇದು 4 ಓಮ್ ಆಗುತ್ತೆ, ಇಲ್ಲಿ ಇದು 4 ಓಮ್. ನಾವು 4 ಓಮ್ ಆರ್ ಇನ್ ಪ್ಯಾರಲಲ್. 4 ಓಮ್ ಪ್ಯಾರಲಲ್ ಒಳಗೆ ಇರೋದ್ರಿಂದ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಎಷ್ಟು ಬರ್ತೈತಿ? 4 × 4 ಡಿವೈಡೆಡ್ ಬೈ 4 + 4. 16 ಡಿವೈಡೆಡ್ ಬೈ 8 ಅಂದ್ರೆ 2 ಓಮ್.
ಸೊ ಎಂಟೈರ್ ನೆಟ್ವರ್ಕ್ ಅನ್ನು ನಾನು ಸಿಂಗಲ್ ರೆಸಿಸ್ಟರ್ಲೇ ರಿಪ್ಲೇಸ್ ಮಾಡಬಹುದು, ಹೂಸ್ ರೆಸಿಸ್ಟೆನ್ಸ್ ಇಸ್ 2 ಓಮ್. ಇನ್ನು ಕರೆಂಟ್ ಅನ್ನ ವಿ ಕ್ಯಾನ್ ಈಸಿಲಿ ಫೈಂಡ್ ಹಿಯರ್. ಕರೆಂಟ್ ಐ ಫಾರ್ಮುಲಾ ಏನೈತಿ, ಇ ಎಮ್ ಎಫ್ ಡಿವೈಡೆಡ್ ಬೈ ಆರ್ ಪ್ಲಸ್ ಆರ್. ಆರ್ ಅಂದ್ರೆ ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್, ಇನ್ನು ಆರ್ ಸಣ್ಣ ಆರ್ ಅಂದ್ರೆ ಇಂಟರ್ನಲ್ ರೆಸಿಸ್ಟೆನ್ಸ್. ಸೊ ಐ ಇಸ್ ಈಕ್ವಲ್ ಟು 4.5 ಇ ಎಮ್ ಎಫ್ ಐತಿ ಡಿವೈಡೆಡ್ ಬೈ 2 ಪ್ಲಸ್ 1. 2 ಅಂದ್ರೆ ಈ ರೆಸಿಸ್ಟೆನ್ಸ್, ಆರ್ ಅಂದ್ರೆ ಇಂಟರ್ನಲ್, ಅದು 1 ಅಂದ್ರೆ ಇಂಟರ್ನಲ್ ರೆಸಿಸ್ಟೆನ್ಸ್. ಸೊ ಕರೆಂಟ್ ವ್ಯಾಲ್ಯೂ ಎಷ್ಟು ಬರುತ್ತೆ ನಮಗೆ ಇಲ್ಲಿ, 4.5 ಡಿವೈಡೆಡ್ ಬೈ 3 ಅಂದ್ರೆ ಇಲ್ಲಿ 1.5 ಆಂಪಿಯರ್ ಬರುತ್ತೆ. ಸೊ ಟೋಟಲ್ ಕರೆಂಟ್ ಫ್ಲೋಯಿಂಗ್ ಥ್ರೂ ದಿಸ್ ನೆಟ್ವರ್ಕ್ ಈಸ್ 1.5 ಆಂಪಿಯರ್. ನೆಕ್ಸ್ಟ್ ನಾವು ಏನ್ ಮಾಡಬೇಕು, ಪ್ರತಿಯೊಂದು ಬ್ರಾಂಚ್ ಎಸ್ಪೆಷಲಿ ಈ 3 ಓಮ್ ರೆಸಿಸ್ಟರ್ ಒಳಗೆ ಎಷ್ಟು ಕರೆಂಟ್ ಫ್ಲೋ ಆಗುತ್ತೆ ಅನ್ನೋದನ್ನ ಕಂಡು ಹಿಡಿಬೇಕು. ಅದಾದ್ಮೇಲೆ ವಿ ಕ್ಯಾನ್ ಈಸಿಲಿ ಫೈಂಡ್ ದಿ ಪವರ್ ಡಿಸಿಪೇಟೆಡ್ ಇನ್ ದಟ್ ರೆಸಿಸ್ಟರ್. ಗೈಸ್, ಅದಕ್ಕಿಂತ ಮೊದಲು ಒಂದು ಸಿಂಗಲ್ ಕರೆಂಟ್ ಎರಡು ಪ್ಯಾರಲಲ್ ರೆಸಿಸ್ಟರ್ ಒಳಗೆ ಯಾವ ರೀತಿ ಡಿಸ್ಟ್ರಿಬ್ಯೂಟ್ ಆಗುತ್ತೆ ಅನ್ನೋದನ್ನ ನೋಡೋಣ. ಇಲ್ಲಿ ನಮ್ಮ ಕಡೆ ಸಿಂಗಲ್ ಕರೆಂಟ್ ಐ ಐತಿ, ಮತ್ತೆ ಎರಡು ಪ್ಯಾರಲಲ್ ರೆಸಿಸ್ಟರ್ಸ್ R1 ಮತ್ತು R2 ಅದಾವ. ಇಲ್ಲಿ ನಾವು ನೆಕ್ಸ್ಟ್ ಏನ್ ಮಾಡೋಣಪ್ಪ ಅಂತಂದ್ರೆ, ಈ R1 ಮತ್ತು R2 ಒಳಗೆ ಎಷ್ಟೆಷ್ಟು ಕರೆಂಟ್ ಫ್ಲೋ ಆಗುತ್ತೆ ಅನ್ನೋದನ್ನ ಅದಕ್ಕೆ ನಾವು ಎಕ್ಸ್ಪ್ರೆಷನ್ ಅನ್ನ ಕಂಡು ಹಿಡಿಯೋಣ. ಇಲ್ಲಿ ಲೆಟ್ I1 ಬಿ ದಿ ಕರೆಂಟ್ ಥ್ರೂ ರೆಸಿಸ್ಟರ್ R1 ಅಂಡ್ I2 ಬಿ ದಿ ಕರೆಂಟ್ ಥ್ರೂ ರೆಸಿಸ್ಟರ್ R2. ನೆಕ್ಸ್ಟ್ ನಾನು ಏನ್ ಮಾಡ್ತೀನಪ್ಪ ಅಂತಂದ್ರೆ, ಇದಕ್ಕೆ ಇಕ್ವಿವ್ಯಾಲೆಂಟ್ ನೆಟ್ವರ್ಕ್ ಅನ್ನ ಅಲ್ಲಿ ಬರ್ಕೊಂಡಿನಿ. ಇವೆರಡು ಪ್ಯಾರಲಲ್ ಕಾಂಬಿನೇಷನ್ ಒಳಗಿರೋದ್ರಿಂದ ಐ ಕ್ಯಾನ್ ರಿಪ್ಲೇಸ್ ದೀಸ್ ಟು ಬೈ ಅ ಸಿಂಗಲ್ ರೆಸಿಸ್ಟರ್ ಹೂಸ್ ವ್ಯಾಲ್ಯೂ ಇಸ್ R1 R2 ಡಿವೈಡೆಡ್ ಬೈ R1 ಪ್ಲಸ್ R2. ಇನ್ನು ಅದ್ರ ಥ್ರೂನು ಕರೆಂಟ್ ಎಷ್ಟು ಹೋಗುತ್ತಾ, ಐನ ಹೋಗುತ್ತಾ. ಇಲ್ಲಿ ಮೇನ್ ಏನಪ್ಪಾ ಅಂತಂದ್ರೆ, ಇವೆರಡು ಪ್ಯಾರಲಲ್ ಕಾಂಬಿನೇಷನ್ ಒಳಗಿರೋದ್ರಿಂದ ಪೊಟೆನ್ಷಿಯಲ್ ಡಿಫರೆನ್ಸ್ ಬಿಟ್ವೀನ್ ದೀಸ್ ಟು ರೆಸಿಸ್ಟರ್ಸ್ ವಿಲ್ ಬಿ ಸೇಮ್. ಅದಕ್ಕೆ I1 R1 ಇಸ್ ಈಕ್ವಲ್ ಟು I2 R2 ಅಂತ ಬರ್ಕೊಂಡಿನಿ. ಇನ್ನು ಅದನ್ನ ನಾನು ಏನು ಬರ್ಕೋಬಹುದು, I ಇಂಟು R ಇಕ್ವಿವ್ಯಾಲೆಂಟ್ ಅಂತಾನು ಬರ್ಕೋಬಹುದು. ಇಲ್ಲಿಯೂ ಕೂಡ ಪೊಟೆನ್ಷಿಯಲ್ ಡಿಫರೆನ್ಸ್ ಸೇಮ್ ಇರ್ತದೆ. ಸೊ R ಇಕ್ವಿವ್ಯಾಲೆಂಟ್ ಏನ್ ಬಂದೈತಿ, R1 R2 ಡಿವೈಡೆಡ್ ಬೈ R1 ಪ್ಲಸ್ R2. ಸೊ I1 R1 is equal to I2 R2 is equal to I R1 R2 divided by R1 plus R2. ಮೊದಲು ನಾವು I1 ದ ವ್ಯಾಲ್ಯೂವನ್ನು ಕಂಡುಹಿಡಿಯಲಿಕ್ಕೆ ನೋಡೋಣ. I1 R1 is equal to I into R1 R2 divided by R1 plus R2 ಬರ್ಕೋಬಹುದು. ಇವೆರಡನ್ನು ಈಕ್ವೇಟ್ ಮಾಡಿ. ನೆಕ್ಸ್ಟ್ I1 is equal to, ಇಲ್ಲಿ ನೋಡಿದ್ರೆ R1 ಕ್ಯಾನ್ಸಲ್ ಆಗುತ್ತಾ, I1 is equal to I into R2 divided by R1 plus R2. ಎಕ್ಸ್ಪ್ರೆಷನ್ ಏನು ಬಂತು, ಟೋಟಲ್ ಕರೆಂಟ್ ಇಂಟು ರೆಸಿಸ್ಟೆನ್ಸ್. ಈ I1 ಬೇಕಾತಂದ್ರೆ ನಮಗೆ ಟೋಟಲ್ ಕರೆಂಟ್ ಇಂಟು ರೆಸಿಸ್ಟೆನ್ಸ್ ಇನ್ ದಿ ಅಪೋಸಿಟ್ ಬ್ರಾಂಚ್. I1 ಬೇಕಾದಿತ್ತಂದ್ರೆ R2 ಮೇಲೆ ಬರ್ತೈತಿ ಡಿವೈಡೆಡ್ ಬೈ R1 ಪ್ಲಸ್ R2. ಸೆಕೆಂಡ್ ಸಿಮಿಲರ್ಲಿ I2 R2 ತಗೊಂಡು I2 R2 is equal to I R1 R2 divided by R1 plus R2 ತಗೊಂಡ್ರೆ ಇದರಿಂದ ನಾವು I2 ಗೆ ಎಕ್ಸ್ಪ್ರೆಷನ್ ಅನ್ನು ಕಂಡುಹಿಡಿಬಹುದು. ಇಲ್ಲಿ R2 ಕ್ಯಾನ್ಸಲ್ ಆಗುತ್ತಾ, I2 is equal to ಏನು ಬಂತು, I into R1 plus R1 divided by R1 plus R2. ಇಲ್ಲಿ I2 ಬೇಕಾತಂದ್ರೆ ನಮಗೆ ಅಪೋಸಿಟ್ ಬ್ರಾಂಚ್ ಒಳಗಿರ್ತಕ್ಕಂಥ ರೆಸಿಸ್ಟೆನ್ಸ್ ಅಂದ್ರೆ R1 divided by R1 plus R2. ಇನ್ನು ಇದರೊಳಗೆ ಸ್ಪೆಷಲ್ ಕೇಸ್ ನೀವು ನೋಡಿದ್ರೆ R1 is equal to R2 ಇದ್ದಾಗ, ಅಂದ್ರೆ ಎರಡು ರೆಸಿಸ್ಟೆನ್ಸ್ ಈಕ್ವಲ್ ಇದ್ದಾಗ ಅವಾಗ ಕರೆಂಟ್ ಈಕ್ವಲಿ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಅದು ಹೇಗಂತ ನೀವು ನೋಡಿದ್ರೆ I1 is equal to I into R divided by R plus R. R divided by R plus R ಅಂದ್ರೇನು, R by 2R ಆಗುತ್ತೆ. R ಕ್ಯಾನ್ಸಲ್ ಆದ್ರೆ I by 2. ಇಲ್ಲಿ ಕೂಡ I by 2 ಅಂದ್ರೆ ಒಂದು ಕರೆಂಟ್ ಎರಡು ರೆಸಿಸ್ಟೆನ್ಸ್ ಈಕ್ವಲ್ ಇದ್ವು ಅಂದ್ರೆ ಪ್ಯಾರಲಲ್ ಕಾಂಬಿನೇಷನ್ ಒಳಗೆ ಈಕ್ವಲಿ ಡಿಸ್ಟ್ರಿಬ್ಯೂಟ್ ಆಗುತ್ತೆ ಅನ್ನೋದು ಅದರ ಅರ್ಥ. ಸೊ ಈ ಎರಡು ಎಕ್ಸ್ಪ್ರೆಷನ್ಸ್ ಅನ್ನ ಮತ್ತೆ ಇಷ್ಟೊತ್ತನ ಏನು ಡಿಸ್ಕಸ್ ಮಾಡಿದ್ವಲ್ಲ ಅದನ್ನ ಯೂಸ್ ಮಾಡ್ಕೊಂಡು ನೆಕ್ಸ್ಟ್ ನಾವು ಪ್ರಾಬ್ಲಮ್ಗೆ ಆನ್ಸರ್ ಅನ್ನ ಕಂಡುಹಿಡಿಯೋಣ. ಗೈಸ್, ನಾವು ಆಗ್ಲೇ ನೋಡಿದಾಗ ನಮಗೆ ಟೋಟಲ್ ಕರೆಂಟ್ ಐ ಥ್ರೂ ದಿಸ್ ನೆಟ್ವರ್ಕ್ ಎಂಟೈರ್ ನೆಟ್ವರ್ಕ್ ಒಳಗೆ 1.5 ಆಂಪಿಯರ್ ಬಂದಿತ್ತು. ಇನ್ನು 1.5 ಆಂಪಿಯರ್ ಈ ಜಾಗಕ್ಕೆ ಬಂದಾಗ ಇಲ್ಲಿ ಅದಕ್ಕೆ ಎರಡು ಬ್ರಾಂಚಸ್ ಇರ್ತವೆ, ಒಂದು ಈ ಕಡೆ ಒಂದು ಈ ಕಡೆ. ಇಲ್ಲಿ ನೀವು ನೋಡಿದ್ರೆ ನಾವು ಆಗ್ಲೇ ನೋಡಿದಾಗ ಈ ಎಂಟೈರ್ ನೆಟ್ವರ್ಕ್ ದ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಎಷ್ಟು ಬಂದಿತ್ತು, 4 ಓಮ್ ಬಂದಿತ್ತು. ಇಲ್ಲಿ ಕೂಡ 4 ಓಮ್ ಐತಿ. ಸೊ 4 ಓಮ್ ದಿಸ್ 4 ಓಮ್ ಇರೋದ್ರಿಂದ ಕರೆಂಟ್ ಈಕ್ವಲಿ ಡಿಸ್ಟ್ರಿಬ್ಯೂಟ್ ಆಗುತ್ತೆ. 1.5 ಇದ್ದಿದ್ದು ಈ ಕಡೆ 0.75 ಆಂಪಿಯರ್ ಕೆಳಗಡೆ ಹೋಗುತ್ತಾ, 1.75 ಈ ಕಡೆ ಒಳಗೆ ಹೋಗುತ್ತೆ. ಇನ್ನು ಈ 0.75 ಇಲ್ಲಿ ಬಂದಾಗ ಅದಕ್ಕೆ ಮತ್ತೆ ಎರಡು ಜಾಗ ಸಿಗ್ತವೆ, ಈ ಕಡೆಯನ್ನು ಹೋಗ್ಬೋದು ಈ ಕಡೆನೂ ಹೋಗ್ಬೋದು. ಇನ್ನು ಕರೆಂಟ್ ಥ್ರೂ 3 ಓಮ್ ರೆಸಿಸ್ಟರ್ ನಮ್ಗೆ ಬೇಕಾತಂದ್ರೆ ನಾನು ಆಗ್ಲೇ ಡಿಸ್ಕಸ್ ಮಾಡಿದ್ನಲ್ಲ, ಕರೆಂಟ್ ಥ್ರೂ 3 ಓಮ್ ರೆಸಿಸ್ಟರ್ I dash is equal to ಟೋಟಲ್ ಕರೆಂಟ್ ಅಂದ್ರೆ 0.75 ಇಂಟು ರೆಸಿಸ್ಟೆನ್ಸ್ ಇನ್ ದಿ ಅಪೋಸಿಟ್ ಬ್ರಾಂಚ್ 6 ಡಿವೈಡೆಡ್ ಬೈ ಇವೆರಡು ಸಮ್ 3 plus 6. ಇಲ್ಲಿ ನೀವು ನೋಡಿದ್ರೆ I dash is equal to 0.75 into 6 divided by 9. 3 ಎರಡ್ಲೆ 3 ಮೂರ್ಲೆ. ಸೊ 0.75 into 2 ಅಂದ್ರೆ 1.5 divided by 3 ಅಂದ್ರೆ 0.5 ಆಂಪಿಯರ್. ಸೊ ಕರೆಂಟ್ ಥ್ರೂ 3 ಓಮ್ ರೆಸಿಸ್ಟರ್ is 0.5 ಆಂಪಿಯರ್. ಇನ್ನು ಪವರ್ ಇನ್ 3 ಓಮ್ ರೆಸಿಸ್ಟರ್ ಇದೇನಪ್ಪ, I square into R. I ಅಂದ್ರೆ 0.5 ಅಂತ ಹೇಳಿ ಸಿಕ್ಕತ್ತೆ ಇಲ್ಲಿ. 0.5 ಸ್ಕ್ವೇರ್ ಇಂಟು 3 ಓಮ್. ಸೊ 0.5 ಸ್ಕ್ವೇರ್ ಅಂದ್ರೆ ಏನು, 0.25 into 3. 0.25 into 3 ಅಂದ್ರೆ 0.75 ವ್ಯಾಟ್. ಸೊ power dissipated in 3 ohm resistance is 0.75 watt. Answer to this question is option number 1. Guys, next question number 5. ಈ ಕ್ವೆಶ್ಚನ್ ಅನ್ನು ಕೂಡ 2017 ಒಳಗನೆ ಕೇಳಿದ್ರು. ಕ್ವೆಶ್ಚನ್ ಏನಪ್ಪಾ ಅಂತಂದ್ರೆ, in meter bridge experiment with a standard resistance in the right gap and a resistance coil dipped in water in the left gap, the balancing length obtained is L. If the temperature of the water is increased, the new balancing length is option number 1 greater than L, option number 2 less than L,
Option number 3 equal to L. Option number 4 0. Guys, meter bridge is the device which is used for measuring the unknown resistance values. ಅಂದ್ರೆ ನಾವು ಮೀಟರ್ ಬ್ರಿಡ್ಜ್ ಅನ್ನ ಯೂಸ್ ಮಾಡ್ಕೊಂಡು ಒಂದು ಅನ್ನೋನ್ ರೆಸಿಸ್ಟೆನ್ಸ್ ವ್ಯಾಲ್ಯೂ ಅನ್ನ ಕಂಡುಹಿಡಿಬಹುದು. ಇನ್ನು ಕ್ವಶನ್ ಒಳಗೆ ಏನು ಹೇಳ್ಯಾರಪ್ಪ ಅಂತಂದ್ರೆ ಮೀಟರ್ ಬ್ರಿಡ್ಜ್ ನ ಲೆಫ್ಟ್ ಗ್ಯಾಪ್ ಒಳಗ ಒಂದು ರೆಸಿಸ್ಟೆನ್ಸ್ ಕಾಯಿಲ್ ಅನ್ನ ಕನೆಕ್ಟ್ ಮಾಡ್ಯಾರ. ದಿಸ್ ಇಸ್ ದಿ ಅನ್ನೋನ್ ರೆಸಿಸ್ಟೆನ್ಸ್. ಇನ್ನು ಈ ರೆಸಿಸ್ಟೆನ್ಸ್ ಕಾಯಿಲ್ ಏನಿಲ್ಲ ಅದು ವಾಟರ್ ಒಳಗ ಡಿಪ್ ಮಾಡ್ಯಾರ, ನೀರಿನ ಒಳಗ ಹಾಕ್ಯಾರ. ನೆಕ್ಸ್ಟ್ ರೈಟ್ ಗ್ಯಾಪ್ ಒಳಗ ಒಂದು ಸ್ಟ್ಯಾಂಡರ್ಡ್ ರೆಸಿಸ್ಟೆನ್ಸ್ ಅನ್ನ ಅಥವಾ ಗೊತ್ತಿರತಕ್ಕಂತ ರೆಸಿಸ್ಟೆನ್ಸ್ ಅನ್ನ ಕನೆಕ್ಟ್ ಮಾಡ್ಯಾರ. ನೆಕ್ಸ್ಟ್ ಅವ್ರು ಏನ್ ಮಾಡ್ಯಾರಪ್ಪ ಅಂತಂದ್ರೆ ಇಲ್ಲಿ ಏನಪ್ಪ ಬ್ಯಾಲೆನ್ಸಿಂಗ್ ಲೆಂತ್ ಅನ್ನ ಕೂಡ ಕಂಡುಹಿಡಿದಾರೆ, ವಿಚ್ ಈಸ್ ಈಕ್ವಲ್ ಟು ಎಲ್. ಅಂದ್ರೆ ಎ ಪಾಯಿಂಟ್ ದಿಂದ ಎಲ್ ಸೆಂಟಿಮೀಟರ್ ನೀವು ದೂರ ಹೋಗಿ ಗ್ಯಾಲ್ವನೋಮೀಟರ್ ನ ಕನೆಕ್ಟ್ ಮಾಡಿದ್ರೆ ಅಲ್ಲಿ ನಮಗೆ ಗ್ಯಾಲ್ವನೋಮೀಟರ್ ಝೀರೋ ಕರೆಂಟ್ ಅನ್ನ ತೋರಿಸುತ್ತೆ. ಸೊ ವೆನ್ ಬ್ರಿಡ್ಜ್ ಇಸ್ ಬ್ಯಾಲೆನ್ಸ್ಡ್, ಅವಾಗ ನಾವ್ ಏನಂತೀವಿ ಬ್ರಿಡ್ಜ್ ಬ್ಯಾಲೆನ್ಸ್ಡ್ ಆಗೈತೆ ಅಂತ ಹೇಳ್ತೀವಿ. ವೆನ್ ಬ್ರಿಡ್ಜ್ ಇಸ್ ಬ್ಯಾಲೆನ್ಸ್ಡ್ ರಿಲೇಷನ್ ಏನೈತಿ, ರೆಸಿಸ್ಟೆನ್ಸ್ ಆರ್, ಅನ್ನೋನ್ ರೆಸಿಸ್ಟೆನ್ಸ್ ಆರ್ ಇಸ್ ಈಕ್ವಲ್ ಟು ಎಸ್ ಇಂಟು ಎಲ್ ಡಿವೈಡೆಡ್ ಬೈ 100 ಮೈನಸ್ ಎಲ್. ಇಲ್ಲಿ ಆರ್ ಅಂದ್ರೆ ಅನ್ನೋನ್ ರೆಸಿಸ್ಟೆನ್ಸ್, ಎಸ್ ಅಂದ್ರೆ ಸ್ಟ್ಯಾಂಡರ್ಡ್ ರೆಸಿಸ್ಟೆನ್ಸ್, ಎಲ್ ಅಂದ್ರೆ ಇದೇನಪ್ಪ ಬ್ಯಾಲೆನ್ಸಿಂಗ್ ಲೆಂತ್ ಫ್ರಮ್ ದಿಸ್ ಸೈಡ್, ಇನ್ನು 100 ಮೈನಸ್ ಎಲ್ ಅಂದ್ರೆ ಈ ಕಡೆ ಲೆಂತ್. ನೆಕ್ಸ್ಟ್ ಅವರು ಕ್ವಶನ್ ಒಳಗೆ ಏನ್ ಹೇಳ್ಯಾರಪ್ಪ ಅಂತಂದ್ರೆ ಇಲ್ಲಿ ನೀರ್ ಏನೈತೆ ಈ ನೀರಿನ ಟೆಂಪರೇಚರ್ ಅನ್ನ ಇನ್ಕ್ರೀಸ್ ಮಾಡ್ತಾರೆ ಅಂತ ಹೇಳಿ ಹೇಳ್ಯಾರ. ಈ ನೀರಿನ ಟೆಂಪರೇಚರ್ ಅನ್ನ ಇನ್ಕ್ರೀಸ್ ಮಾಡಿದ್ರೆ ಬ್ಯಾಲೆನ್ಸಿಂಗ್ ಲೆಂತ್ ಅಷ್ಟೇ ಉಳಿಯುತ್ತೋ ಅಥವಾ ಅದು ಇನ್ಕ್ರೀಸ್ ಆಗುತ್ತೋ ಡಿಕ್ರೀಸ್ ಆಗುತ್ತೋ ಅನ್ನೋದನ್ನ ನಾವಿಲ್ಲಿ ಹೇಳ್ಬೇಕು. ಗೈಸ್, ನೀರಿನ ಟೆಂಪರೇಚರ್ ಅನ್ನ ನಾವು ಇನ್ಕ್ರೀಸ್ ಮಾಡಿದ್ರೆ ಆ ನೀರಿನೊಳಗೆ ಇರ್ತಕ್ಕಂಥ ರೆಸಿಸ್ಟೆನ್ಸ್ ಕಾಯಿಲ್ ಏನೈತೆ ಅದರ ಟೆಂಪರೇಚರ್ ಕೂಡ ಇನ್ಕ್ರೀಸ್ ಆಗುತ್ತೆ. ಒಂದು ರೆಸಿಸ್ಟೆನ್ಸ್ ಕಾಯಿಲಿನ ನಾವು ಟೆಂಪರೇಚರ್ ನ ಇನ್ಕ್ರೀಸ್ ಮಾಡಿದ್ರೆ ಅದರ ರೆಸಿಸ್ಟೆನ್ಸ್ ಕೂಡ ಇನ್ಕ್ರೀಸ್ ಆಗುತ್ತೆ. ಯಾಕಂದ್ರೆ ಟೆಂಪರೇಚರ್ ಮೇಲೆ ರೆಸಿಸ್ಟೆನ್ಸ್ ಡಿಪೆಂಡ್ ಆಗಿರುತ್ತೆ. ಸೊ ಟೆಂಪರೇಚರ್ ಇನ್ಕ್ರೀಸ್ ಆದ್ರೆ ರೆಸಿಸ್ಟೆನ್ಸ್ ಕೂಡ ಇನ್ಕ್ರೀಸ್ ಆಗುತ್ತೆ. ಇನ್ನು ಈ ಇಕ್ವೇಶನ್ ಒಳಗೆ ನಾವು ಟೆಂಪರೇಚರ್ ನ ಇನ್ಕ್ರೀಸ್ ಮಾಡಿದ್ರೆ ಈ ಆರ್ ವ್ಯಾಲ್ಯೂ ಕೂಡ ಇನ್ಕ್ರೀಸ್ ಆಗುತ್ತೆ. ಎಲ್ ಎಚ್ ಎಸ್ ಇನ್ಕ್ರೀಸ್ ಆದ್ರೆ ಆರ್ ಎಚ್ ಎಸ್ ಕೂಡ ಇನ್ಕ್ರೀಸ್ ಆಗಬೇಕು. ಆರ್ ಎಚ್ ಎಸ್ ಒಳಗೆ ಏನೈತಿ ಎಸ್ ಐತಿ, ಎಸ್ ಇಸ್ ಅ ಸ್ಟ್ಯಾಂಡರ್ಡ್ ರೆಸಿಸ್ಟೆನ್ಸ್, ಅದ್ರ ವ್ಯಾಲ್ಯೂ ಚೇಂಜ್ ಆಗಂಗಿಲ್ಲ. ಸೊ ಎಲ್ ಶುಡ್ ಆಲ್ಸೋ ಇನ್ಕ್ರೀಸ್. ಸೊ ಎಲ್ ವ್ಯಾಲ್ಯೂ ಇನ್ಕ್ರೀಸ್ ಆಗಬೇಕು. ಆರ್ ವ್ಯಾಲ್ಯೂ ಇನ್ಕ್ರೀಸ್ ಆಗ್ತಂದ್ರೆ ಎಲ್ ಕೂಡ ಇನ್ಕ್ರೀಸ್ ಆಗುತ್ತೆ. ಅಂದ್ರೆ ನ್ಯೂ ಬ್ಯಾಲೆನ್ಸಿಂಗ್ ಲೆಂತ್ ಏನಿರ್ತೈತಲ್ಲ ಇಟ್ ವಿಲ್ ಬಿ ಗ್ರೇಟರ್ ದೆನ್ ಎಲ್. ಅದು ಈ ಕಡೆ ಎಲ್ಲೋ ಬರ್ತೈತೆ ಪಾಯಿಂಟ್, ಬ್ಯಾಲೆನ್ಸಿಂಗ್ ಪಾಯಿಂಟ್. ಸೊ ಕ್ವಶನ್ ಒಳಗೆ ಏನ್ ಕೇಳ್ಯಾರ, ನ್ಯೂ ಬ್ಯಾಲೆನ್ಸಿಂಗ್ ಲೆಂತ್ ಏನಿರ್ತೈತೆ ಅದು ಗ್ರೇಟರ್ ದೆನ್ ಎಲ್ ಇರ್ತೈತೋ, ಲೆಸ್ ದೆನ್ ಎಲ್ ಇರ್ತೈತೋ, ಅಥವಾ ಈಕ್ವಲ್ ಟು ಎಲ್ ಇರ್ತೈತೋ, ಅಥವಾ ಝೀರೋನ ಇರ್ತೈತೋ ಅಂತ ಕೇಳ್ಯಾರ. ಸೊ ಆನ್ಸರ್ ಟು ದಿಸ್ ಕ್ವಶನ್ ಇಸ್ ಆಪ್ಷನ್ ನಂಬರ್ 1, ದಟ್ ಈಸ್ ನ್ಯೂ ಬ್ಯಾಲೆನ್ಸಿಂಗ್ ಲೆಂತ್ ಇಸ್ ಗ್ರೇಟರ್ ದೆನ್ ಎಲ್. ಇಲ್ಲಿ ಕಾನ್ಸೆಪ್ಟ್ ಇಷ್ಟೇ, ನೀರಿನೊಳಗ ಇರ್ತಕ್ಕಂಥ ಕಾಯಿಲಿನ ಟೆಂಪರೇಚರ್ ಇನ್ಕ್ರೀಸ್ ಆತಂದ್ರೆ ರೆಸಿಸ್ಟೆನ್ಸ್ ಕೂಡ ಇನ್ಕ್ರೀಸ್ ಆಗುತ್ತೆ. ರೆಸಿಸ್ಟೆನ್ಸ್ ಇನ್ಕ್ರೀಸ್ ಆದ್ರೆ ಬೈ ದಿಸ್ ರಿಲೇಷನ್ ದಿ ಬ್ಯಾಲೆನ್ಸಿಂಗ್ ಲೆಂತ್ ವಿಲ್ ಆಲ್ಸೋ ಇನ್ಕ್ರೀಸ್. ಗೈಸ್, ನೆಕ್ಸ್ಟ್ ಕ್ವಶನ್ ನಂಬರ್ 6. ಈ ಕ್ವಶನ್ ಅನ್ನ 2018 ಒಳಗೆ ಕೇಳಿದ್ರು. ಕ್ವಶನ್ ಏನಪ್ಪಾ ಅಂತಂದ್ರೆ ಓಮ್ಸ್ ಲಾ ಇಸ್ ಅಪ್ಲಿಕೇಬಲ್ ಟು ಆಪ್ಷನ್ ನಂಬರ್ 1 ಡಯೋಡ್, ಆಪ್ಷನ್ ನಂಬರ್ 2 ಟ್ರಾನ್ಸಿಸ್ಟರ್, ಆಪ್ಷನ್ ನಂಬರ್ 3 ಎಲೆಕ್ಟ್ರೋಲೈಟ್, ಆಪ್ಷನ್ ನಂಬರ್ 4 ಕಂಡಕ್ಟರ್. ಗೈಸ್, ಓಮ್ಸ್ ಲಾ ನಮಗೆ ಏನು ಹೇಳುತ್ತಪ್ಪ ಅಂತಂದ್ರೆ ದಿ ಎಲೆಕ್ಟ್ರಿಕ್ ಕರೆಂಟ್ ಐ ಫ್ಲೋಯಿಂಗ್ ಥ್ರೂ ಅ ಸಬ್ಸ್ಟೆನ್ಸ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ವೋಲ್ಟೇಜ್ ವಿ ಅಕ್ರಾಸ್ ಇಟ್ಸ್ ಎಂಡ್ಸ್. ಮ್ಯಾಥಮೆಟಿಕಲಿ ಹೇಳೋದಾದ್ರೆ ವಿ ಇಸ್ ಈಕ್ವಲ್ ಟು ಐ ಆರ್. ಇಲ್ಲಿ ವಿ ಅಂದ್ರೆ ವೋಲ್ಟೇಜ್, ಐ ಅಂದ್ರೆ ಕರೆಂಟ್, ಆರ್ ಅಂದ್ರೆ ರೆಸಿಸ್ಟೆನ್ಸ್. ಇಲ್ಲಿ ನೀವು ನೋಡಿದ್ರೆ ವೋಲ್ಟೇಜ್ ಮತ್ತು ಕರೆಂಟ್ ಮಧ್ಯೆ ಲೀನಿಯರ್ ರಿಲೇಶನ್ಶಿಪ್ ಐತಿ. ವೋಲ್ಟೇಜ್ ಅನ್ನ ನಾವು ಇನ್ಕ್ರೀಸ್ ಮಾಡಿದ್ರೆ ಕರೆಂಟ್ ಲೀನಿಯರ್ಲಿ ಇನ್ಕ್ರೀಸ್ ಆಗುತ್ತೆ. ಇನ್ನು ಈ ಕ್ವಶನ್ ಬರೋದಾದ್ರೆ ಇಲ್ಲಿ ಕ್ವಶನ್ ಒಳಗೆ ಅವ್ರು ನಮಗೆ 4 ಡಿವೈಸಸ್ ಅನ್ನ ಕೊಟ್ಟಾರ. ಒಂದು ಡಯೋಡ್, ಇನ್ನೊಂದು ಟ್ರಾನ್ಸಿಸ್ಟರ್, ಮೂರನೇದು ಎಲೆಕ್ಟ್ರೋಲೈಟ್, ನಾಲ್ಕನೇದು ಕಂಡಕ್ಟರ್. ಇಲ್ಲಿ ಕ್ವಶನ್ ಏನಪ್ಪಾ ಅಂತಂದ್ರೆ ಈ 4 ಡಿವೈಸ್ ಒಳಗೆ ಯಾವ ಡಿವೈಸ್ ಓಮ್ಸ್ ಲಾ ನ ಓಬೆ ಮಾಡ್ತೈತೆ ಅಂತ ನಾವಿಲ್ಲಿ ಹೇಳಬೇಕು. ಮೊದಲಿಗೆ ಡಯೋಡ್. ಡಯೋಡ್ ಇಸ್ ಅ 2 ಟರ್ಮಿನಲ್ ಸೆಮಿ ಕಂಡಕ್ಟರ್ ಡಿವೈಸ್. ಇದೊಂದು ಸೆಮಿ ಕಂಡಕ್ಟರ್ ಡಿವೈಸ್ ಅಂಡ್ ದಿಸ್ ಕಂಡಕ್ಟ್ಸ್ ಎಲೆಕ್ಟ್ರಿಸಿಟಿ ಇನ್ ಓನ್ಲಿ ಒನ್ ಡೈರೆಕ್ಷನ್. ಮತ್ತೆ ಇಲ್ಲಿ ನೀವು ವೋಲ್ಟೇಜ್ ಮತ್ತು ಕರೆಂಟ್ ಮಧ್ಯೆ ರಿಲೇಷನ್ ಅನ್ನು ನೋಡಿದ್ರೆ ಅದು ಲೀನಿಯರ್ ಇರಂಗಿಲ್ಲ. ಸೊ ದಿಸ್ ಇಸ್ ನಾಟ್ ಅವರ್ ಆನ್ಸರ್. ಎರಡನೇದು ಟ್ರಾನ್ಸಿಸ್ಟರ್. ಟ್ರಾನ್ಸಿಸ್ಟರ್ ಇಸ್ ಬೇಸಿಕಲಿ ಅ 3 ಟರ್ಮಿನಲ್ ಸೆಮಿ ಕಂಡಕ್ಟರ್ ಡಿವೈಸ್. ಇದು ಕೂಡ ಒಂದು ಸೆಮಿ ಕಂಡಕ್ಟರ್ ಡಿವೈಸ್. ಇಲ್ಲಿ ಕೂಡ ನೀವು ನೋಡಿದ್ರೆ ವೋಲ್ಟೇಜ್ ಮತ್ತು ಕರೆಂಟ್ ಮಧ್ಯೆ ಲೀನಿಯರ್ ರಿಲೇಶನ್ಶಿಪ್ ನಿಮಗೆ ಸಿಗುವುದಿಲ್ಲ. ಇನ್ನು ಮೂರನೇದು ಎಲೆಕ್ಟ್ರೋಲೈಟ್. ಎಲೆಕ್ಟ್ರೋಲೈಟ್ ಇಸ್ ಅ ಸಬ್ಸ್ಟೆನ್ಸ್ ವಿಚ್ produces electrically conducting solution when dissolved in polar solvent. For example, NaCl ಅನ್ನ ನಾವು ನೀರಿನೊಳಗೆ ಹಾಕಿ NaCl ಸೊಲ್ಯೂಷನ್ ಅನ್ನು ತಯಾರಿಸಿದ್ರೆ ಇಲ್ಲಿ ಆ ಸೊಲ್ಯೂಷನ್ ಏನಿದೆ ಇಟ್ ಇಸ್ ಎಲೆಕ್ಟ್ರಿಕಲಿ ಕಂಡಕ್ಟಿಂಗ್ ಆಗಿರ್ತೈತಿ. ಯಾಕಪ್ಪ ಅಂತಂದ್ರೆ ವಿ ಹ್ಯಾವ್ Na ಪ್ಲಸ್ ಅಯಾನ್ಸ್ ಅಂಡ್ Cl ಮೈನಸ್ ಅಯಾನ್ಸ್. ಸೊ ಈ ಎಲೆಕ್ಟ್ರಿಕಲಿ ಕಂಡಕ್ಟಿಂಗ್ ಸೊಲ್ಯೂಷನ್ ಒಳಗೆ ನೀವು ಕರೆಂಟ್ ಮತ್ತು ವೋಲ್ಟೇಜ್ ಮಧ್ಯೆ ರಿಲೇಷನ್ ಅನ್ನು ನೋಡಿದ್ರೆ ಇಲ್ಲಿ ಕೂಡ ಅದು ಲೀನಿಯರ್ ಆಗಿರಂಗಿಲ್ಲ. ಸೊ ದಿಸ್ ಇಸ್ ಆಲ್ಸೋ ನಾಟ್ ಅವರ್ ಆನ್ಸರ್. ಇನ್ನು ನಾಲ್ಕನೇದು ಕಂಡಕ್ಟರ್. ಕಂಡಕ್ಟರ್ ಇಸ್ ಅ ಸಬ್ಸ್ಟೆನ್ಸ್ ವಿಚ್ ರೆಡಿಲಿ ಕಂಡಕ್ಟ್ಸ್ ದಿ ಏನಪ್ಪ ಎಲೆಕ್ಟ್ರಿಕ್ ಕರೆಂಟ್. ಫಾರ್ ಎಕ್ಸಾಂಪಲ್ ಕಾಪರ್ ವೈರ್ ಆಗಿರ್ಬೋದು. ಇಲ್ಲಿ ನೀವು ಕರೆಂಟ್ ಮತ್ತು ವೋಲ್ಟೇಜ್ ಮಧ್ಯೆ ರಿಲೇಷನ್ ಅನ್ನು ನೋಡಿದ್ರೆ ಲೀನಿಯರ್ ಸಿಗುತ್ತೆ ನಿಮಗೆ. ಸೊ ಆನ್ಸರ್ ಟು ದಿಸ್ ಕ್ವಶನ್ ಇಸ್ ಆಪ್ಷನ್ ನಂಬರ್ 4 ಕಂಡಕ್ಟರ್. ದಿಸ್ ಇಸ್ ದಿ ಡಿವೈಸ್ ವಿಚ್ ಓಬೇಸ್ ದಿ ಏನಪ್ಪ ಓಮ್ಸ್ ಲಾ. ಗೈಸ್, ನೆಕ್ಸ್ಟ್ ಕ್ವಶನ್ ನಂಬರ್ 7. ಈ ಕ್ವಶನ್ ಅನ್ನು ಕೂಡ 2018 ಒಳಗನ ಕೇಳಿದ್ರು. ಕ್ವಶನ್ ಏನಪ್ಪಾ ಅಂತಂದ್ರೆ ಇಫ್ ದಿ ಲಾಸ್ಟ್ ಬ್ಯಾಂಡ್ ಆನ್ ದಿ ಕಾರ್ಬನ್ ರೆಸಿಸ್ಟರ್ ಇಸ್ ಅಬ್ಸೆಂಟ್ ದೆನ್ ದಿ ಟಾಲರೆನ್ಸ್ ಈಸ್ ಆಪ್ಷನ್ ನಂಬರ್ 1 5%, ಆಪ್ಷನ್ ನಂಬರ್ 2 20%, ಆಪ್ಷನ್ ನಂಬರ್ 3 10%, ಆಪ್ಷನ್ ನಂಬರ್ 4 15%. ಗೈಸ್, ಕಾರ್ಬನ್ ರೆಸಿಸ್ಟರ್ ನ ಸೈಜ್ ಬಹಳ ಸ್ಮಾಲ್ ಇರುವುದರಿಂದ ಅದರ ರೆಸಿಸ್ಟೆನ್ಸ್ ವ್ಯಾಲ್ಯೂ ಅನ್ನ ಇಂಡಿಕೇಟ್ ಮಾಡಲಿಕ್ಕೆ ನಾವು ಕಲರ್ ಕೋಡಿಂಗ್ ಅನ್ನ ಯೂಸ್ ಮಾಡ್ತೀವಿ.
ಯೂಶುವಲಿ ನೀವು ಒಂದು ಕಾರ್ಬನ್ ರೆಸಿಸ್ಟರ್ ಅನ್ನು ತಗೊಂಡ್ರೆ ಅದ್ರ ಮೇಲೆ ನಿಮಗೆ 4 ಕಲರ್ಡ್ ರಿಂಗ್ಸ್ ನೋಡ್ಲಿಕ್ಕೆ ಸಿಗ್ತವೆ. ಸಮಟೈಮ್ಸ್ ಯು ಮೈ ಓನ್ಲಿ ಫೈಂಡ್ 3. ಇನ್ನು ಈಗ ನಾವು ಈ ಕಲರ್ಡ್ ರಿಂಗ್ಸ್ ನಮಗೆ ರೆಸಿಸ್ಟೆನ್ಸ್ ವ್ಯಾಲ್ಯೂವನ್ನು ಯಾವ ರೀತಿ ಕೊಡ್ತಾವೆ ಅನ್ನೋದನ್ನು ನೋಡೋಣ. ಇಲ್ಲಿ ಬೇಸಿಕಲಿ ನಾವು ಪ್ರತಿಯೊಂದು ಕಲರ್ಗೂ ಒಂದು ವ್ಯಾಲ್ಯೂವನ್ನು ಮತ್ತೆ ಒಂದು ಮಲ್ಟಿಪ್ಲೈಯರ್ ವ್ಯಾಲ್ಯೂವನ್ನು ಅಸೈನ್ ಮಾಡ್ತೀವಿ. ನೀವು ಅಲ್ಲಿ ಟೇಬಲ್ ಒಳಗೆ ನೋಡ್ಬೋದು ಯಾವ್ಯಾವ ಕಲರಿಗೆ ಯಾವ್ಯಾವ ವ್ಯಾಲ್ಯೂವನ್ನು ಮತ್ತೆ ಮಲ್ಟಿಪ್ಲೈಯರ್ ವ್ಯಾಲ್ಯೂವನ್ನು ನಾವು ಅಸೈನ್ ಮಾಡಿವಿ ಅಂತೇಳಿ. ಒಂದು ವೇಳೆ ಕಲರ್ ಫಸ್ಟ್ 2 ರಿಂಗ್ಸ್ ಒಳಗೆ ಅಪಿಯರ್ ಆಕಿತ್ತಪ್ಪ ಅಂತಂದ್ರೆ, ಫಸ್ಟ್ 2 ರಿಂಗ್ಸ್ ಒಳಗೆ ಆ ಕಲರ್ ಅಪಿಯರ್ ಆಕಿತ್ತಂದ್ರೆ ನಾವು ಆ ಫಸ್ಟ್ ಕಾಲಮ್ದಿಂದ ಅಂದ್ರೆ ನಂಬರ್ ಕಾಲಮ್ದಿಂದ ಕರೆಸ್ಪಾಂಡಿಂಗ್ ನಂಬರನ್ನು ಚೂಸ್ ಮಾಡ್ತೀವಿ. ಒಂದು ವೇಳೆ ಆ ಕಲರ್ ಥರ್ಡ್ ರಿಂಗ್ ಒಳಗೆ ಅಪಿಯರ್ ಆಕಿತ್ತಪ್ಪ ಅಂತಂದ್ರೆ ಅವಾಗ ನಾವು ಆ ಮಲ್ಟಿಪ್ಲೈಯರ್ ವ್ಯಾಲ್ಯೂವನ್ನು ಚೂಸ್ ಮಾಡ್ತೀವಿ. ಇಲ್ಲಿ ಬೇಸಿಕಲಿ ಏನಪ್ಪಾ ಅಂತಂದ್ರೆ ಫಸ್ಟ್ 2 ರಿಂಗ್ಸ್ ಏನದಾವಲ್ಲ ಅವು ನಮ್ಗೆ ಫಸ್ಟ್ 2 ಡಿಜಿಟ್ಸ್ ಅನ್ನ ಕೊಡ್ತವೆ ಅಥವಾ ಸಿಗ್ನಿಫಿಕೆಂಟ್ ಫಿಗರ್ಸ್ ಅನ್ನ ಕೊಡ್ತವೆ. ನೆಕ್ಸ್ಟ್ ಥರ್ಡ್ ರಿಂಗ್ ಏನೈತಿಲ್ಲ ಅದು ನಮ್ಗೆ ಮಲ್ಟಿಪ್ಲೈಯರ್ ಅನ್ನ ಕೊಡ್ತೈತಿ. ಇನ್ನು ಫೋರ್ತ್ ರಿಂಗ್ ನಮಗೆ ಟಾಲರೆನ್ಸ್ ಎಷ್ಟೈತೆ ಅನ್ನೋದನ್ನ ಹೇಳ್ತೈತಿ. ಫಾರ್ ಎಕ್ಸಾಂಪಲ್ ನೀವು ಇಲ್ಲಿ ನೋಡಿದ್ರೆ ನಾನು ಫಸ್ಟ್ ರಿಂಗ್ ಅನ್ನ ಬ್ಲೂ ತಗೊಂಡಿನಿ, ಸೆಕೆಂಡ್ ರಿಂಗ್ ಅನ್ನ ಬ್ಲ್ಯಾಕ್ ತಗೊಂಡಿನಿ, ಥರ್ಡ್ ಅನ್ನ ರೆಡ್ ತಗೊಂಡಿನಿ, ಮತ್ತೆ ಫೋರ್ತ್ ರಿಂಗ್ ಇಲ್ಲಿ ಅಬ್ಸೆಂಟ್ ಐತಿ. ಇನ್ನು ಫಸ್ಟ್ ರಿಂಗ್ ಬ್ಲೂ ಇರೋದ್ರಿಂದ ಅದರದ್ದು ಫಸ್ಟ್ ಕಾಲಮ್ ಒಳಗೆ ವ್ಯಾಲ್ಯೂ ಎಷ್ಟೈತಿ 6 ಐತಿ. ಇನ್ನು ಸೆಕೆಂಡ್ ಬ್ಲ್ಯಾಕ್ ಇರೋದ್ರಿಂದ ಅದ್ರ ವ್ಯಾಲ್ಯೂ 0 ಐತಿ. ದೀಸ್ ಆರ್ ಮೈ ಫಸ್ಟ್ 2 ಡಿಜಿಟ್ಸ್. ನೆಕ್ಸ್ಟ್ ಥರ್ಡ್ ರಿಂಗ್ ನಮಗೆ ಮಲ್ಟಿಪ್ಲೈಯರ್ ಅನ್ನ ಇಂಡಿಕೇಟ್ ಮಾಡ್ತೈತಿ. ಸೊ ಮಲ್ಟಿಪ್ಲೈಯರ್ ರೆಡ್ಗೆ ಏನೈತಿ ನೋಡ್ರಿ 10⁻²² ಐತಿ. ಇನ್ನು ಪ್ಲಸ್ ಆರ್ ಮೈನಸ್ ಟಾಲರೆನ್ಸ್ ಒಂದು ವೇಳೆ ರಿಂಗ್ ಅಬ್ಸೆಂಟ್ ಇತ್ತಂದ್ರೆ ಅವಾಗ ಟಾಲರೆನ್ಸ್ 20% ಐತಿ ಅಂತ. ಸೊ ರೆಸಿಸ್ಟೆನ್ಸ್ ಈಸ್ ಈಕ್ವಲ್ ಟು 60 × 10⁻² ಪ್ಲಸ್ ಆರ್ ಮೈನಸ್ 20%. 60 × 10⁻² ಅಂದ್ರೆ 6000 ಓಮ್ ಪ್ಲಸ್ ಆರ್ ಮೈನಸ್ 20%. ಇದ್ರ ಮೀನಿಂಗ್ ಏನಪ್ಪಾ ಅಂತಂದ್ರೆ ಆಕ್ಚುಲಿ ಇದರ ವ್ಯಾಲ್ಯೂ 6000, ರೆಸಿಸ್ಟೆನ್ಸ್ ವ್ಯಾಲ್ಯೂ ರೆಸಿಸ್ಟೆನ್ಸ್ 6000 ಐತಿ. ಅದ್ರ ನೀವು ಮೆಜರ್ ಮಾಡಿದ್ರೆ ದೇರ್ ಮೈಟ್ ಬಿ ಸಮ್ ಎರರ್. ಆ ಎರರ್ ಎಷ್ಟಪ್ಪ ಅಂತಂದ್ರೆ 20%. ದಿಸ್ ಇಸ್ ದಿ ಪರ್ಸೆಂಟೇಜ್ ಎರರ್ ಇನ್ ದಿ ಮೆಜರ್ಮೆಂಟ್. ಸೊ ಮೆಜರ್ಡ್ ವ್ಯಾಲ್ಯೂ ಎಷ್ಟರೊಳಗೆ ಇರ್ತೈತಪ್ಪ ಅಂದ್ರೆ ಯಾವ ರೇಂಜ್ ಒಳಗೆ ಇರ್ತೈತಪ್ಪ ಅಂದ್ರೆ 6000 ಮೈನಸ್ 1200 ಓಮ್ ಟು 6000 ಪ್ಲಸ್ 1200 ಓಮ್ ಅಂದ್ರೆ 4800 ಓಮ್ ಟು 7200 ಓಮ್ ಒಳಗೆ ನೀವು ಮೆಜರ್ಡ್ ಮಾಡಿದ ರೆಸಿಸ್ಟೆನ್ಸ್ ವ್ಯಾಲ್ಯೂ ಸಿಗಬಹುದು. ಇದು ಎಲ್ಲಿದೆ 1200 ಎಲ್ಲಿ ಬಂತಪ್ಪ ಅಂತಂದ್ರೆ 20% ಆಫ್ 6000 ಈಸ್ 1200. ಸೊ 4800 ದಿಂದ ನಿಮಗೆ 7200 ಒಳಗೆ ನಿಮ್ಗೆ ಮೆಜರ್ಡ್ ವ್ಯಾಲ್ಯೂ ಆಫ್ ದಿಸ್ ರೆಸಿಸ್ಟೆನ್ಸ್ ಸಿಗ್ತೈತಿ. ಇನ್ನು ಕ್ವಶನ್ ಬರೋದಂದ್ರೆ ಕ್ವಶನ್ ಒಳಗೆ ಜಸ್ಟ್ ಏನು ಕೇಳ್ಯಾರಪ್ಪ ಅಂತಂದ್ರೆ ಈ ಫೋರ್ತ್ ರಿಂಗ್ ಇಸ್ ಅಬ್ಸೆಂಟ್, ವಾಟ್ ಈಸ್ ದಿ ವ್ಯಾಲ್ಯೂ ಆಫ್ ಟಾಲರೆನ್ಸ್ ಅಂತ ಹೇಳಿ ಕೇಳ್ಯಾರ. ಸೊ ಟಾಲರೆನ್ಸ್ ವ್ಯಾಲ್ಯೂ ಏನೈತಿ 20%. ಸೊ ಆನ್ಸರ್ ಟು ದಿಸ್ ಕ್ವಶನ್ ಇಸ್ ಆಪ್ಷನ್ ನಂಬರ್ 2. ಗೈಸ್ ನೆಕ್ಸ್ಟ್ ಕ್ವಶನ್ ನಂಬರ್ 8. ಈ ಕ್ವಶನ್ ಅನ್ನು ಕೂಡ 2018 ಒಳಗನೆ ಕೇಳಿದ್ರು. ಕ್ವಶನ್ ಏನಪ್ಪಾ ಅಂತಂದ್ರೆ ದಿ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಬಿಟ್ವೀನ್ P and Q ಫಾರ್ ದಿ ಫಾಲೋವಿಂಗ್ ನೆಟ್ವರ್ಕ್ ಈಸ್. ಆಪ್ಷನ್ ನಂಬರ್ 1 1/12 ಓಮ್, ಆಪ್ಷನ್ ನಂಬರ್ 2 21 ಓಮ್, ಆಪ್ಷನ್ ನಂಬರ್ 3 12 ಓಮ್, ಆಪ್ಷನ್ ನಂಬರ್ 4 1/21 ಓಮ್. ಗೈಸ್ ಈ ಕ್ವಶನ್ ಒಳಗೆ ಅವ್ರು ನಮಗೆ 5 ರೆಸಿಸ್ಟರ್ಸ್ ಇರ್ತಕ್ಕಂಥ ಈ ರೀತಿ ಒಂದು ನೆಟ್ವರ್ಕ್ ಅನ್ನು ಕೊಟ್ಟಾರ. ಇಲ್ಲಿ ಕ್ವಶನ್ ಏನಪ್ಪಾ ಅಂತಂದ್ರೆ ವಿ ನೀಡ್ ಟು ಫೈಂಡ್ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಬಿಟ್ವೀನ್ P and Q. ಅದಕ್ಕಾಗಿ ಮೊದಲು ನಾನು ಏನು ಮಾಡ್ತೀನಪ್ಪ ಅಂತಂದ್ರೆ ಈ ನೆಟ್ವರ್ಕ್ ಒಳಗೆ ಈ 3 ಓಮ್ ಈ 3 ಓಮ್ ಎರಡು ಸೀರೀಸ್ ಒಳಗೆ ಅದಾವ. ಇವೆರಡರದ್ದು ಎಫೆಕ್ಟಿವ್ ರೆಸಿಸ್ಟೆನ್ಸ್ ಎಷ್ಟು ಬರ್ತೈತಿ 3 ಓಮ್ ಪ್ಲಸ್ 3 ಓಮ್ 6 ಓಮ್. ಸೊ ಇವೆರಡನ್ನು ನಾನು ಈ ಒಂದು 6 ಓಮ್ಲೆ ರಿಪ್ಲೇಸ್ ಮಾಡ್ತೀನಿ. ನಾವು ಈಗ ನೀವು ನೋಡಿದ್ರೆ ಈ 6 ಓಮ್ ಈ 6 ಓಮ್ ಎರಡು ಪ್ಯಾರಲಲ್ ಒಳಗೆ ಅದಾವ. ನೆಕ್ಸ್ಟ್ ಏನು ಮಾಡ್ತೀನಿ ಇವೆರಡರದ್ದು ಎಫೆಕ್ಟಿವ್ ರೆಸಿಸ್ಟೆನ್ಸ್ ಅನ್ನು ಕಂಡುಹಿಡಿತೀನಿ. 6 ಓಮ್ ಮತ್ತೆ 6 ಓಮ್ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಎಷ್ಟು 6 × 6 ಡಿವೈಡೆಡ್ ಬೈ 6 + 6 ಅಂದ್ರೆ 36 ಡಿವೈಡೆಡ್ ಬೈ 12 ಅಂದ್ರೆ 3 ಓಮ್. ಸೊ ಈಗ ನೆಟ್ವರ್ಕ್ ಏನಾಯ್ತು 3 ರೆಸಿಸ್ಟರ್ಸ್ ಬಂದು ಒಂದು 4 ಓಮ್, ಒಂದು 3 ಓಮ್, ಇನ್ನೊಂದು 5 ಓಮ್. ಈ ಮೂರು ಸೀರೀಸ್ ಒಳಗದಾವ. ಸೊ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಬಿಟ್ವೀನ್ P and Q ಈಸ್ ಈಕ್ವಲ್ ಟು 4 ಓಮ್ ಪ್ಲಸ್ 3 ಓಮ್ ಪ್ಲಸ್ 5 ಓಮ್ ವಿಚ್ ಈಸ್ ಈಕ್ವಲ್ ಟು 12 ಓಮ್. ಸೊ ಸೀರೀಸ್ ಒಳಗಿರೋದ್ರಿಂದ ಮೂರನ್ನು ಆ್ಯಡ್ ಮಾಡಿದ್ರೆ ನಿಮಗೆ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಸಿಗ್ತೈತಿ. ಸೊ ಆನ್ಸರ್ ಟು ದಿಸ್ ಕ್ವಶನ್ ಇಸ್ ಆಪ್ಷನ್ ನಂಬರ್ 3 12 ಓಮ್ಸ್. ಗೈಸ್ ಇಲ್ಲಿಗೆ ಇವತ್ತಿನ ನನ್ನ ಡಿಸ್ಕಷನ್ ಅನ್ನು ಮುಗಿಸ್ತೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಯಿತು ಅಂತ ಹೇಳಿ ಅನ್ಕೋತೀನಿ. ಒಂದ್ ವೇಳೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ಕೆಳಗಡೆ ಲೈಕ್ ಬಟನ್ ಐತಿ, ಅದನ್ನ ಪ್ರೆಸ್ ಮಾಡ್ರಿ, ಮತ್ತೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ರಿ. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ, ಮತ್ತೆ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡ್ರಿ. ಫೈನಲಿ ಹೋಗಿನ ಮುಂಚೆ ನಿಮ್ಗೆ ಏನಾದರೂ ಡೌಟ್ಸ್ ಅಥವಾ ಸಜೆಷನ್ಸ್ ಇದ್ರೆ ಕೆಳಗಡೆ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡಿ ನಮಗೆ ತಿಳಿಸ್ರಿ. ಸೊ ಗೈಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅಂಡ್ ಸ್ಟೇ ಟ್ಯೂನ್ಡ್ ಫಾರ್ ದಿ ನೆಕ್ಸ್ಟ್ ವಿಡಿಯೋ.